ಎಷ್ಟು ಮಸ್ತಾಗಿ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ, ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ ರೀ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್. ಬರೀ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ರೀ. ಸೊ ನೋಡಿರಿ ಫ್ರೆಂಡ್ಸ, ಇವತ್ತು ಅಮಾವಾಸ್ಯೆ ಅಲ್ರಿ. ಸೊ ಎಲ್ಲ ಸ್ವಚ್ಛ ಮಾಡ್ಕೊಂಡ್ರಿ, ಬಾಡೆ ಎಲ್ಲ ತಿಕ್ಕೊಂಡು ಬಂದ್ಬಿಟ್ಟೀನಿ. ಹೀಗೆ ನೋಡಿರಿ, ಆಮೇಲೆ ಬಾಗಿಲ್ದು ಎಲ್ಲ ತೊಳೆದಿದ್ದೀನಿ ರೀ, ಪೈಪ್ ಹಚ್ಚಿ. ನೋಡಿರಿ ಫ್ರೆಂಡ್ಸ, ಆಮೇಲೆ ಇವತ್ತು ನಮ್ಮನೆಗೆ ಯಾರು ಬಂದಾರ ನೋಡ್ರಿ. ಸೊ ನಮ್ಮ ಲಾಲ ಬಂದಿದ್ದಾರೆ, ಬೆಳಗ್ಗಿನ ಬಂದಿದ್ದಾರೆ ಅವರು. ಸೊ ನನ್ನ ಕೆಲಸ ಆಗೋ ಮಟ್ಟ ಅಂದ್ರೆ ನನಗೆ ಲೇಟ್ ಆಗಿಬಿಡ್ತಪ್ಪ, ಅದ್ರ ಸಂಬಂಧ ಲೇಟಾಗಿ ಬ್ಲಾಗ್ನ ಶುರು ಮಾಡಿದ್ದೀನಿ ರೀ. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ, ಹಾಗೆ ಸಪೋರ್ಟ್ ಕೂಡ ಮಾಡಿರಿ ಫ್ರೆಂಡ್ಸ. ಬರ್ರಿ ನಮ್ಮ ಲಾಲನ ಜೊತೆ ಮಾತಾಡೋಣ, ನಮ್ಮ ಅಮ್ಮನ ಜೊತೆ ಮಾತಾಡೋಣ ರೀ. ಕಸ ಮಾತ್ಕರ್ತೀವಿ ಲಾಲ. ಆರಾಮದಿ? ಅಮ್ಮ ಇವತ್ತು ಆರಾಮ ಅನ್ಸಾಗತ್ತೈತಿಲ್ಲ ನಿಂಗೆ? ಸ್ವಲ್ಪ ಇವತ್ತೊಂದು ಸ್ವಲ್ಪ ಆರಾಮಿರ್ತಾರಂದ್ರೆ ಇನ್ನೂ ಆರಾಮಾಗಿಲ್ರಿ ಅವ್ರಿಗೆ. ಬರೇ ಮಕ್ಕಳದ್ದು ಮಾಡ್ಯಾರ್ರಿ. ಈಗ ನಾನು ಒಂದು ಸ್ವಲ್ಪ ಕೆಲಸ ಮಾಡೋದು ಇದ್ದಿದ್ದಕ್ಕೆ ಅದೇ ಇದನ್ನೆಲ್ಲ ತೊಳೆದಿತ್ರಿ. ಸೊ ಅದ್ರ ಸಂಬಂಧ ಹೊರಗೆ ಬಂದು ಕುಂತಾರ್ರಿ. ಕ್ಯಾ ಫ್ರೆಂಡ್ಸ್, ಇವತ್ತು ನೋಡ್ರಿ ಹೀರೆಕಾಯಿ ಪಲ್ಯ ಮಾಡೋದಲ್ಲಿ. ಸೊ ಈಗ ನೋಡ್ರಿ ಹೀರೆಕಾಯಿ ಪಲ್ಯ 2 ತೊಗೊಂಡೇನೆ ರೀ ಹೀರೆಕಾಯಿ. ಈ ಹೀರೆಕಾಯಿ 2 ನಾನು ಈಗ ಪಲ್ಯ ಹೆಂಗೆ ಮಾಡ್ತೀನಿ ಅನ್ನೋದು ತೋರ್ಸಾಕತ್ತೇನೆ ರೀ. ಸೊ ಭಾಳ ಸಿಂಪಲ್ ಐತಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ. ನಿಮ್ಗಳ ಸಪೋರ್ಟಿಂದ ನಾನು ಕೂಡ ಮುಂದೆ ಬರೋಕ್ಕಾಗಿದ್ರಿ. ಸೊ ನೋಡಿರಿ ಫ್ರೆಂಡ್ಸ, ಈಗ ನಾನು ಫಸ್ಟಾಗಿ ಈಗ ಒಂದು ಕೆಲಸ ಮಾಡ್ತೇನೆ ರೀ. ಮೇಲಿಂದ ಸಿಪ್ಪಿ ಎಲ್ಲ ತಗೊತೇನೆ ರೀ. ಸೊ ಸಿಪ್ಪಿ ನೋಡಿರಿ ಈ ಥರ ಈಗ ಎಲ್ಲದೂ ತಗೊಂಡು ಬಿಡ್ತೇನೆ ನಾನು. ಆಮೇಲೆ ಪಲ್ಯ ಭಾಳ ಚಲೋ ಆಕೈತ್ರಿದು. ನಾವು ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಅಷ್ಟೇನು ನನಗೆ ಹಿಡ್ಸಂಗಿಲ್ಲ ರೀ. ಸೊ ಇದು ಖಾರ ಪುಡಿ ಹಾಕಿ ಮಾಡಿದ್ರು ಅಂತ ಸಿಕ್ಕಾಪಟ್ಟೆ ಮಸ್ತ್ ಆಕೈತ್ರಿದು ಪಲ್ಯ. ನಾನು ಯಾವತ್ತೂ ತಿಂದಿದ್ದಿಲ್ಲ ರೀ ಇದು. ಯಾವಾಗಂದ್ರೆ ಸಣ್ಣಕ್ಕೆ ಇರ್ತಾಗಿಂದ ತಿಂತಿರ್ಲಿಲ್ಲ ರೀ. ಇತ್ತಿತ್ಲಾಗ ನಾನು ಹೀರೆಕಾಯಿ ತಿನ್ನೋದು ಸ್ಟಾರ್ಟ್ ಮಾಡಿಬಿಟ್ಟೆ ರೀ. ಸೊ ನೋಡಿರಿ ಫ್ರೆಂಡ್ಸ, ಈಗ ಈಜಿ ಹಂಗಿತ್ತು, ಈಗ ಹೆಂಗಾಯ್ತು ನೋಡ್ರಿ. ಇದರಿಂದ ಚಟ್ನಿನ ಕೂಡ ಮಾಡ್ತಾರೆ ರೀ. ನಾನು ಕೆಲಸದ ಮನೆಗೆ ಹೋಗ್ತಿದ್ದೆ. ಸೊ ಅವರು ಇದನ್ನ ಚಲೋತ್ನಂಗೆ ತೊಳೆದು ಆಮೇಲೆ ಇದನ್ನು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಇದು ಏನಪ್ಪ ಕೊಬ್ಬರಿ ಬೆಳ್ಳುಳ್ಳಿ ಅವೇನೆಲ್ಲ ಹಾಕಿ ಏನೇನೋ ಹಾಕಿ ಚಟ್ನಿ ಮಾಡ್ತಿದ್ರಪ್ಪ. ಬಟ್ ನಾವು ತಿನ್ನಂಗಿಲ್ಲ ರೀ ಇದನ್ನೆಲ್ಲ. ಸೊ ಒಗೆದು ಬಿಡ್ತೀವಿ ಸಿಪ್ಪಿ. ನೋಡಿರಿ ಈಗ ಕಟ್ ಮಾಡಿದ್ದೀನಿ ರೀ ನಾನು. ಸೈಡಿಂದ ಎಲ್ಲ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಈಗ ನಾನು ಸಣ್ಣ ಪೀಸಾಗಿ ನಾನು ಇದನ್ನು ಕಟ್ ಮಾಡ್ಕೊತೇನೆ ರೀ. ನೋಡಿರಿ ಈ ಥರ ಕಟ್ ಮಾಡ್ಕೊಂಡು ಆಮ್ಯಾಗ ಸೊ ನಾವು ಇದನ್ನು ಫಸ್ಟ್ ಒಂದು ಪೀಸ್ ಇದಿಷ್ಟು ನಾವು ತಿಂದು ನೋಡ್ಬೇಕು ರೀ. ಯಾಕಂದ್ರೆ ಒಂದೊಂದು ಇಸ ಇರ್ತಾವ್ರಿ, ಇವು ಭಾಳ ಡೇಂಜರ್ ಇರ್ತಾವ್ರಿ ಒಂದೊಂದು ಸಲ. ನೋಡಿರಿ ಫ್ರೆಂಡ್ಸ, ಯಾವ ಥರ ಕಟ್ ಮಾಡಕತ್ತೀನಿ ನಾನು. ಇದೇ ಥರ ನೀವು ಕೂಡ ಕಟ್ ಮಾಡಿರಿ. ಹಾಗೆ ಉಳ್ಳಾಗಡ್ಡಿ ಟಮಾಟಿ ಹಾಕಿರಿ, ಒಗ್ಗರಣೆ ಕೊಡ್ರಿ. ಬಿಸಿ ಬಿಸಿ ಹೀರೆಕಾಯಿ ಪಲ್ಯ ರೆಡಿ ಆಯಿತು. ಚಪಾತಿ ರೊಟ್ಟಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ರೀ ಇದು. ನೋಡ್ತೇನೆ ರೀ ನಾನು ಇದನ್ನು ತಿಂದು. ಮಸ್ತ್ ಐತ್ರಿ, ಚಲೋ ಐತ್ರಿ. ಇಸ ಇಲ್ಲ ಏನಿಲ್ಲ. ಇದು ಕರಗಿ ಬಿಡ್ತೈತ್ರಿ, ನಾವು ಎಣ್ಣೆಗೆ ಹಾಕಿದ್ಮೇಲೆ ಅಂತೂ ಕರಗಿ ಬಿಡ್ತೈತ್ರಿ. ಒಟ್ಟು ಇದು ನೋಡೋಕೆ ಇಷ್ಟು ಕಾಣುತ್ರಿ ಇದು. ಆಮೇಲೆ ನೋಡಿದ್ರೆ ಎಷ್ಟು ಆಕೈತ್ರಿ ಪಲ್ಯ. ನೋಡ್ರಿ ಮುಗೀತ ಕಟ್ ಮಾಡೋದು. ಒಂಥರ ಸೌತೆಕಾಯಿ ಕಾಣ್ದಂಗೆ ಕಾಣಾಕತ್ತೈತೆ ನೋಡ್ರಿ, ಎಷ್ಟು ಮಸ್ತಾಗಿ. ಇದನ್ನು ಪೀಸ್ ಮಾಡ್ಕೊಂಡೆ. ಇದು ಒಂದು ಪ್ಲೇಟ್ ಹಾಕ್ಕೊಂಡು ಉಳ್ಳಾಗಡ್ಡಿ ಟಮಾಟಿ ಕಟ್ ಮಾಡ್ಕೊಂಡಿಟ್ರಿ ನಾನು. ನೋಡಿರಿ ಫ್ರೆಂಡ್ಸ, ಈಗ ಉಳ್ಳಾಗಡ್ಡಿ ಟಮಾಟಿ ಹಾಕಿ ನಾನು ಉಪ್ಪು ಅರಿಶಿನ ಪುಡಿ ಹಾಕಿ ಬೇಸಾಕಂತ ನಿಟ್ಟಂದ್ರೆ ಇದಕ್ಕೆ ಖಾರ ಪುಡಿ. ಸೊ ಖಾರ ಪುಡಿ ಹಾಕೊಂಡ್ಮೇಲೆ
ಇದನ್ನು ಹಾಕ್ಕೊಂಡಿರ್ತೇನೆ ರೀ ನಾನು. ನೋಡ್ಕೊಂಡ್ರೆ ಇದನ್ನು ಹಾಕ್ಕೊಂಡೆ ಇದನ್ನು ನೋಡಿರಿ ಈ ಥರ ಮಿಕ್ಸ್ ಮಾಡ್ಕೊಬೇಕ್ರಿ. ಸೊ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡ್ರಿ ಪಲ್ಯನ ಎಂಥ ಚಂದ ಕಾಣಕತ್ತೈತದೆ, ಸೂಪರಾಗಿ ಕಾಣಕತ್ತೈತಲ್ರಿ. ಸೊ ಇದಕ್ಕೆ ನಾನು ನೀರು ಹಾಕ್ಕೊತೇನೆ ರೀ, ಯಾಕಂದ್ರೆ ಹೀರೆಕಾಯಿ ಬೇರೆ ಬೇಕಲ್ರಿ, ಅದ್ರ ಸಂಬಂಧ. ಈಗ ನೋಡಿರಿ ಇಷ್ಟನ್ನು ನೀರು ಹಾಕಿದರೆ ನಾನು ಚಲೋ ಬೇಯಲಿ ರೀ. ಹೈ ಫ್ಲೇಮ್ದಾಗ ಗ್ಯಾಸ್ ಇಟ್ಟೇನಿ. ಫೈನಲ್ ಆಗಿ ನೋಡಿರಿ ಪಲ್ಯ ಅಂತ ರೆಡಿ ಆಯ್ತು. ಸೊ ಇದನ್ನು ಪೂರ್ತಿಯಾಗಿ ತೋರಿಸ್ಬೇಕಂದ್ರೆ ನಂಗೆ ಆಗಲೇ ಇಲ್ಲ ರೀ, ಅಮ್ಮಗೆ ಮಾತಾಡ್ಸಕ್ಕೆ ಒಬ್ಬೊಬ್ಬರು ಬರಾಕುಂತ್ರಿ ರೀ, ಅದ್ರ ಸಂಬಂಧ ಮತ್ತು ನಾನು ಹಂಗೆ ರೆಸಿಪಿ ಮಾಡಿಬಿಟ್ಟೆ ರೀ ಫ್ರೆಂಡ್ಸ. ಸೊ ಸಾರಿ ರೀ. ಆಮೇಲೆ ಇದಕ್ಕೆ ನೋಡಿರಿ ಪಲ್ಯ ರೆಡಿ ಆಗೋ ಮುಂದೆ ನಾನು ಸ್ವಲ್ಪ ಬೆಲ್ಲ ಹಾಕಿದ್ದಾರೆ. ಸೊ ಬೆಲ್ಲ ಹಾಕಿ ಆಮೇಲೆ ಲಾಸ್ಟಿಗೆ ನಮ್ಗೆ ಪಲ್ಯ ರೆಡಿ ಆದಮೇಲೆ ಗುರೋಳ್ ಪುಡಿ ಹಾಕಿ ನಾನು ಇಳಿಸ್ಬಿಟ್ಟೆ. ಸೊ ಇದು ಈ ಕಡೆ ನೋಡಿರಿ ಈಗ ಪಲ್ಯ ಅಂತ ರೆಡಿ ಆದಮೇಲೆ ನಾನೀಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಮಾಡ್ಕೊಳಕತ್ತಿದ್ದಾರೆ. ಸೊ ಆಮೇಲೆ ಈ ಕಡೆ ಚಿಕನ್ ಕೂಡ ರೆಡಿ ಮಾಡಕತ್ತಿದ್ದಾರೆ. ಸೊ ಚಿಕನ್ ಪಲ್ಯ ಆಮೇಲೆ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನಂಗೆ ಬರ್ತೈತಿ ಅಂತಂದು ಅದನ್ನು ಮಾಡ್ಕೊಳಕತ್ತಿದ್ದಾರೆ. ಸೊ ನೋಡಿರಿ ಬೆಳ್ಳುಳ್ಳಿ ತೊಗೊಂಡೇನಿ. ಅಮ್ಮ ನೋಡಿದ್ರೆ ಮಕ್ಕೊಂಡಾರ, ಈಗ ಎಲ್ಲರೂ ಹೋದ್ರಿ. ಹೋದ್ಮೇಲೆ ನಾನು ಈಗ ಅಡುಗೆ ಮಾಡಾಕತ್ತೇನೆ ರೀ. ಸೊ ನೋಡಿರಿ ಫ್ರೆಂಡ್ಸ್, ಇವತ್ತಿಂದು ಇದು ಸ್ಪೆಷಲ್ ಅಂದ್ರೆ ಭಾಳ ಸ್ಪೆಷಲಾಗಿ ಇದು ಚಿಕನ್ ರೆಸಿಪಿ ಮಾಡಾಕಂತಾರೆ. ಬಟ್ ನಂಗೆ ಆಗಲೇ ಇಲ್ರಿಪ್ಪ, ಏನು ತೋರ್ಸಕ್ಕೆ ಆಗೋದಿಲ್ಲ ರೀ. ರೆಸಿಪಿ ಅಂತ ನಾನು ತೋರ್ಸಕ್ಕಂತಂದು ಹೋಗ್ತೇನೆ ರೀ, ಯಾರು ಒಬ್ಬರು ಬಂದೇ ಬಿಡ್ತಾರೆ ರೀ. ಅದ್ರಾಗ ನಮ್ದು ಅಪಾರ್ಟ್ಮೆಂಟಿನ ಕೆಲಸ ಅಂದ್ರೆ ಸೊ ಭಾಳ ಹೆವಿ ಕೆಲಸ ರೀ. ಎಷ್ಟೊತ್ತಿದ್ರು ನಾವು ಮನ್ಯಾಗಿಂದ ಬಿಡಬೇಕು, ಹೊರಗಿನ ನೋಡ್ಬೇಕು ರೀ ಹಂಗೆ. ಸೊ ಒಂದು ಕಡೆ ಅಂಬ್ಲಿ ಮಾಡಿದ್ದಾರೆ ಜೋಳದ ಹಿಟ್ಟಿಂದು, ಒಂದು ಕಡೆ ಚಿಕನ್ ಪಲ್ಯ ಮಾಡಾಕತ್ತೇನೆ ರೀ. ಸೊ ನೋಡಿರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟಿದೆ ರೀ. ಸೊ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾಕಂದ್ರೆ ನಿಮ್ಗಳ ಸಪೋರ್ಟಿಂದ ನಾನು ಮುಂದೆ ಬರೋಕ್ಕಾಗುತ್ತೆ ರೀ. ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.